ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ ಸಾಹಿತ್ಯ ಅಂದ ಕೂಡಲೇ ನಾವೆಲ್ಲ ಮರೀಲಿಕ್ಕೆ ಸಾಧ್ಯವಿಲ್ಲದಂತಹ ಕೆಲವು ಕೃತಿಗಳಲ್ಲಿ ಮಂಕುತಿಮ್ಮನ ಕಗ್ಗ, ಮರುಳಮುನಿಯನ ಕಗ್ಗ ಬಹಳ ಮುಖ್ಯವಾದದ್ದು. DVG ಅವರು ಕೊಟ್ಟಂಥ 2 ಕಣ್ಣುಗಳು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು. MV ಸೀತಾರಾಮಯ್ಯ ಅವರು ಒಂದು ಮಾತನ್ನು ಬರೀತಾರೆ. ವೇಮನ್ನ ಸರ್ವಜ್ಞ ಭರ್ತೃಹರಿ ಮಾರ್ಗದಲ್ಲಿ ರಾಮಾಯಣಾದಿ ಉದ್ಗ್ರಂಥಗಳ ಸಾರಬಹುದಾಮೃತವ ಪಾನಗೈದೆಮೆಗೆ ಜೇನಾಗಿಸಿಹೇ ನೀ ಮಧುಪನೆಂತೋ ಪೇಳ್ ಮಂಕುತಿಮ್ಮ. ಅದೇ 4 ಸಾಲಿನ ಕಗ್ಗ ಏನಿದೆ, ಅದೇ ಹಾದಿಯಲ್ಲಿ DVG ಅವರು ಮಾಡಿದಂಥ ಕೆಲಸ ಏನಿದೆ ಅದನ್ನು ಸೊಗಸಾಗಿ ಬರೆದಿದ್ದಾರೆ ಸೀತಾರಾಮಯ್ಯ ಅವರು. DVG ಅವರು ಬರೆದದ್ದು ಕೆಲವು ಸಲ ಅರ್ಥ ಆಗದೇ ಇರಬಹುದು ಅಂತ ಅನ್ನಿಸ್ಬಹುದು. ಅದರ ಅರ್ಥವನ್ನು ಒಡೆದು ಅದರ ಹಿಂದೆ ಇರ್ತಕ್ಕಂಥ ಆಳವಾದ ಅರ್ಥವನ್ನು ಭಗವದ್ಗೀತೆಯ ನೆಲೆಯಲ್ಲಿ ತಿಳಿಸುವಂಥ ಒಂದು ಸೊಗಸಾದ ಕೃತಿ ಕನ್ನಡದಲ್ಲಿ ಪ್ರಕಟವಾಗ್ತಾ ಇದೆ. ಶ್ರೀಮದ್ಭಗವದ್ಗೀತೆ ಮತ್ತು ಕಗ್ಗ ತಾತ್ಪರ್ಯ ಶ್ರೀಕಾಂತ್ ಅವರು ಬರೆದಿರುವಂಥದ್ದು. ಹಾಗಾಗಿ ನಮ್ಮ ಬದುಕು, ಕಗ್ಗ, ಭಗವದ್ಗೀತೆ ಮೂರರಲ್ಲೂ ಸಾಮ್ಯವನ್ನು ಕಾಣಬೇಕಾದರೆ ಈ ಒಂದು ಪುಸ್ತಕವನ್ನು ನಾವೆಲ್ಲ ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ವಿಶೇಷ ಕನ್ನಡ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ಸೃಜನಶೀಲ ಸಲಹೆಗಳನ್ನು ತಾವು ದಯವಿಟ್ಟು ಕೊಡಬೇಕು ಅಂತ ಪ್ರಾರ್ಥಿಸ್ತಾ ನಮ್ಮ ಸ್ಪರ್ಧಿಗಳ ಪರಿಚಯ ಮಾಡಿಕೊಳ್ಳೋಣ. ಮೊದಲ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣ B ಅಂಥೇಳಿ. ನಾನು ಮೂಲತಃ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಾನವಸಹಳ್ಳಿ ಗ್ರಾಮದವರು. ಪ್ರಸ್ತುತ ನಾನು ದಾವಣಗೆರೆ ಜಿಲ್ಲೆಯಲ್ಲಿ ಪ್ರೌಢಶಾಲಾ ಸಹಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ತಟ್ಟಂತೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು, ದಿನಪತ್ರಿಕೆಗಳನ್ನು ಓದುವುದು, ಸಂದರ್ಭೋಚಿತವಾಗಿ ಆಶು ಕವಿತೆಗಳನ್ನು ರಚಿಸುವುದು. ತುಂಬ ಸಂತೋಷ ಕೃಷ್ಣ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು N ಸೊನ್ನೇಗೌಡ. ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು ಯಲವಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ನನ್ನ ವೃತ್ತಿ ಕೃಷಿಕನಾಗಿದ್ದೇನೆ. ನನ್ನ ಪ್ರವೃತ್ತಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಚಿಕ್ಕಬಳ್ಳಾಪುರ ತಾಲೂಕು ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಲಿಪಿಕ ಪ್ರಪಂಚದಲ್ಲಿ ಜಗದ್ವಿಖ್ಯಾತ ಸಿರಿಬೋಲೆ ಕೃತಿಯನ್ನು ರಚನೆ ಮಾಡಿರುವಂಥ ಕುಮುದೇಂದು ಮಹರ್ಷಿ ನಮ್ಮ ಊರಿನವರೇ ಅನ್ನುವುದು ನನ್ನ ಹೆಮ್ಮೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು, ತಟ್ಟಂಥ ಕಾರ್ಯಕ್ರಮ ನೋಡುವುದು ಮತ್ತು ಆಕಾಶವಾಣಿಯನ್ನು ಆಲಿಸುವುದು. ತುಂಬ ಸಂತೋಷ ಸೊನ್ನೇಗೌಡ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಪ್ಪ CE. ನಾನು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದಿಂದ ಬಂದಿದ್ದೇನೆ. ನಾನು ಕೃಷಿಕ ಹಾಗೂ ನನ್ನ ಹವ್ಯಾಸ ದಿನಪತ್ರಿಕೆ ಓದುವುದು, ತಟ್ಟಂತೇಳಿ ಕಾರ್ಯಕ್ರಮ ನೋಡುವುದು. ಚಂದ್ರಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಈ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಸಾವಣ್ಣ ಪ್ರಕಾಶನ ಬೆಂಗಳೂರು ಅವರು. ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಜೋಗಿ ಬರೆದಂಥ ಕೃತಿ ಲೈಫ್ ಈಸ್ ಬ್ಯೂಟಿಫುಲ್, ಕಣ್ಬಿಟ್ಟು ನೋಡ್ರಿ ಅಂತ ಹೇಳ್ತಾರೆ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಹುಟ್ಟುವ ಅಕ್ಷರ ಯಾವುದು? ಆಯ್ಕೆಗಳನ್ನು ನೋಡೋಣ. ವ, ರ, ಶ, ನ. ಬಸರುತ್ತಿ ಉತ್ತರ ಕೊಡಿ. ಮೊದಲಿಗೆ ಕೃಷ್ಣ, ಆನಂತರ ಚಂದ್ರಪ್ಪ. ಆಯ್ಕೆ 2 ಸರ್. ರ ಅಂತ ಹೇಳ್ತಾ ಇದ್ದಾರೆ. ಚಂದ್ರಪ್ಪ ಶ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ವಾ ಆಗಿತ್ತು. ವಾ ಅದನ್ನೊಂದು ಸಲ ಹೇಳ್ಕೊಂಡು ನೋಡಿ. ಹಲ್ಲು ಮತ್ತು ತುಟಿ ಎರಡೂ ಬೇಕೇ ಬೇಕು. ವಾ ಹೇಳಬೇಕಾದ್ರೆ. ಹಾಗಾಗಿ ಅಕ್ಷರಗಳ ಉತ್ಪತ್ತಿ ಸ್ಥಾನ ಏನಿದೆ ಅದು ಅತ್ಯಂತ ವೈಜ್ಞಾನಿಕವಾದದ್ದು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ.
ಹಾಗಾಗಿ ಕನ್ನಡ ವರ್ಣಮಾಲೆಯಲ್ಲಿ ಅಕ್ಷರಗಳ ಜೋಡಣೆ ಇದೆಯಲ್ಲ, ಇಂತಿಂಥದ್ದು ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ, ಇವೆಲ್ಲ ವೈಜ್ಞಾನಿಕವಾದದ್ದು. ಮಕ್ಕಳಿಗೆ ಇದನ್ನು ಕಲಿಸ್ಕೊಡ್ಬೇಕು. ಮತ್ತು ನಿಖರವಾಗಿ ಉಚ್ಚಾರ ಮಾಡಬೇಕಾದರೆ ಯಾವ್ಯಾವ ಅಂಗಗಳು ಬೇಕಾಗುತ್ತೆ ಅಕ್ಷರವನ್ನು ಉಚ್ಚಾರ ಮಾಡೋದಕ್ಕೆ, ಮಕ್ಕಳ ಜೊತೆ ನಾವು ಸೇರಿಕೊಂಡು ಉಚ್ಚಾರ ಮಾಡಿ ಅವಳಿಗೆ ಕಲಿಸ್ಕೊಡ್ಬೇಕಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕನ್ನಡ ವ್ಯಾಕರಣ ದೀಪಿಕೆ, RDG ಬರೆದಿರುವಂಥದ್ದು ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಲೇಖನ ಚಿಹ್ನೆಯ ಹೆಸರೇನು? ಪಕ್ಕದಲ್ಲಿ ಚಿಹ್ನೆ ತೋರಿಸಿದ್ದಾರೆ ನೋಡಿ, ಅದರ ಹೆಸರನ್ನು ಹೇಳಬೇಕು. ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. ಉದ್ಧರಣ ಹೇಳಿ ಕೃಷ್ಣ. ಉದ್ಧರಣ ಸರ್. ಉದ್ಧರಣ ಅಂತ ಕರೀತಾರೆ ಅದಕ್ಕೆ. ಆ ಚಿಹ್ನೆಗೆ ಅರ್ಧವಿರಾಮ ಅನ್ನೋದು ಎರಡನೇ ಆಯ್ಕೆ. ಹೇಳಿ ಸೊನ್ನೇಗೌಡ. ಅರ್ಧವಿರಾಮ ಸರ್. ಅರ್ಧವಿರಾಮ. ಅರ್ಧವಿರಾಮ. ಮೂರನೇದು ಅಲ್ಪವಿರಾಮ. ನಾಲ್ಕನೇದು ಆವರಣ. ಹೇಳಿ ಸರ್. ಅಲ್ಪವಿರಾಮ. 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 ಉತ್ತರವನ್ನು ನೋಡೋಣ. ಅರ್ಧವಿರಾಮ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸೊನ್ನೇಗೌಡ ಈ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಕನ್ನಡ ವ್ಯಾಕರಣ ದೀಪಿಕೆ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಪ್ರಧಾನ ವಾಕ್ಯಗಳಲ್ಲಿ ಕೆಲವು ಉಪವಾಕ್ಯಗಳು ಇರುತ್ತೆ. ಅಂತಹ ಉಪವಾಕ್ಯಗಳ ಅಂತ್ಯದಲ್ಲಿ ಕಂಡುಬರುತ್ತೆ ಈ ಒಂದು ಅರ್ಧವಿರಾಮ. ಹಾಗಾಗಿ ಅರ್ಧವಿರಾಮ ಬಳಸೋದನ್ನು ನಾವು ಮಕ್ಕಳಿಗೆ ಸರಿಯಾಗಿ ಹೇಳಿಕೊಡಬೇಕು. ನಾವು ಸಹ ಅದನ್ನು ಬರೆಯುವಾಗ ವಿಶೇಷವಾಗಿ ಬಳಸಲೇಬೇಕಾಗುತ್ತೆ. ಮುಂದಿನ ಪುಸ್ತಕ ಹಾರಿದಷ್ಟೂ ಆಕಾಶ ನಾಟಕದ ಪುಸ್ತಕ. ತಾಶ್ರೀ ಗುರುರಾಜ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಡಾಕ್ಟರ್ ಅನುಪಮಾ ನಿರಂಜನ ಅವರ ಮೂಲ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಸುಬ್ಬಲಕ್ಷ್ಮಿ, ಕನಕಲಕ್ಷ್ಮಿ, ವೆಂಕಟಲಕ್ಷ್ಮಿ, ಭಾಗ್ಯಲಕ್ಷ್ಮಿ. ಮೊದಲಿಗೆ ಕೃಷ್ಣ, ಆನಂತರ ಸೊನ್ನೇಗೌಡ. ವೆಂಕಟಲಕ್ಷ್ಮಿ ಸರ್. ವೆಂಕಟಲಕ್ಷ್ಮಿ ಆಯ್ಕೆ 3. ಸೊನ್ನೇಗೌಡ ವೆಂಕಟಲಕ್ಷ್ಮಿ. ಅದೇ ಉತ್ತರವಾ? ಚಂದ್ರಪ್ಪ ವೆಂಕಟಲಕ್ಷ್ಮಿ. ಉತ್ತರವನ್ನು ನೋಡೋಣ. ವೆಂಕಟಲಕ್ಷ್ಮಿ ಸರಿಯಾದ ಉತ್ತರ. ಈ ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಕೃಷ್ಣ ಅವರಿಗೆ. ತಾವೇ ಅಲ್ವಾ ಮೊದಲು ಉತ್ತರ ಕೊಟ್ಟದ್ದು? ತಮಗೆ ಪುಸ್ತಕವನ್ನು ಕೊಟ್ಟಿದ್ದೇನೆ. ವೈದ್ಯೆಯಾಗಿ, ಸಾಹಿತಿಯಾಗಿ, ಕಾದಂಬರಿಕಾರ್ತಿಯಾಗಿ ಬಹುದೊಡ್ಡ ಹೆಸರನ್ನು ಮಾಡ್ತಾರೆ. ವೆಂಕಟಲಕ್ಷ್ಮಿಯವರು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ವೈದ್ಯಕೀಯವನ್ನು ಕಲಿತಾ ಇರೋ ಸಂದರ್ಭದಲ್ಲೇ ನಿರಂಜನರನ್ನು ಭೇಟಿಯಾಗುವ ಅವಕಾಶ ಸಿಗುತ್ತೆ. ಆನಂತರ ಅವರ ಭೇಟಿ ಪ್ರೀತಿ ಪ್ರೇಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಮದುವೆಯನ್ನು ಮಾಡಿಕೊಂಡಾಗ ಅವರು ತಮ್ಮ ಹೆಸರನ್ನು ಬದಲಾಯಿಸ್ಕೋತಾರೆ, ಅನುಪಮಾ ಅಂತ. ಅನುಪಮಾ ನಿರಂಜನ ಅಂತ ಇವತ್ತಿಗೂ ಅವರು ಪ್ರಸಿದ್ಧರಾಗಿದ್ದಾರೆ. ಕತೆ, ಕಾದಂಬರಿ, ಪ್ರವಾಸ ಕಥನ, ಆತ್ಮಚರಿತ್ರೆ ಹೀಗೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ವೈದ್ಯಕೀಯ ಕೃತಿಗಳು 13 ಬರೆದಿರೋದು ಒಂದು ವಿಶೇಷವಾದದ್ದು. ಇವರು ಬರೆದಂಥ ತಾಯಿ ಮಗು ಅನ್ನೋ ಪುಸ್ತಕ ಏನಿದೆ ಅದು 50ಕ್ಕೂ ಹೆಚ್ಚು ಮುದ್ರಣಗಳನ್ನು ಕಂಡಿದೆ. ಇವತ್ತಿಗೂ ಕಾಣ್ತಾ ಇದೆ ಅನ್ನೋದು ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಒಂದು ದಾಖಲೆ. ಮುಂದಿನ ಪುಸ್ತಕ ಚಾರು ವಸಂತ ದೇಸಿ ಕಾವ್ಯ. ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಕನ್ನಡದ ಮೊದಲ ಮೂಕನಾಟಕವನ್ನು ಯಾರು ಬರೆದರು? ಆಯ್ಕೆಗಳನ್ನು ನೋಡೋಣ. ಟಿ ಸುನಂದಮ್ಮ, HS ಶಿವಪ್ರಕಾಶ್, ಜಿ ನಾರಾಯಣ, ಚಿ ಶ್ರೀನಿವಾಸರಾಜು. ಮೊದಲಿಗೆ ಸೊನ್ನೇಗೌಡ, ಆನಂತರ ಕೃಷ್ಣ. ಟಿ ಸುನಂದಮ್ಮ ಸರ್. ಟಿ ಸುನಂದಮ್ಮ ಆಯ್ಕೆ 1. ಕೃಷ್ಣ. ಜಿ ನಾರಾಯಣ. ಜಿ ನಾರಾಯಣ ಆಯ್ಕೆ 3. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಚಿ ಶ್ರೀನಿವಾಸರಾಜು ಆಗಿತ್ತು. ಶ್ರೀನಿವಾಸರಾಜು ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಪ್ರಾಧ್ಯಾಪಕರಾಗಿದ್ದರು. ಕನ್ನಡವನ್ನು ಕಟ್ಟುವ ಕೆಲಸವನ್ನು ಮಾಡ್ತಾಯಿದ್ರು. ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಕನ್ನಡದ ಬಗ್ಗೆ ಆಸಕ್ತಿಯನ್ನು ಉಂಟು ಮಾಡುವಂಥ ಬಹುದೊಡ್ಡ ಕೆಲಸವನ್ನು ಅವರು ಮಾಡ್ತಾಯಿದ್ರು. ಬೇಂದ್ರೆಯವರ ಕವನಗಳ ಬಗ್ಗೆ ಒಂದು ಟೀಕೆ ಟಿಪ್ಪಣಿಯನ್ನು, ಒಂದು ವಿಮರ್ಶೆಯನ್ನು ಬರೆದು ಅದನ್ನು ನೀವು ಮಂಡಿಸಬೇಕು ಅಂತ ಹೇಳಿದಾಗ ನಾನೂ ಸಹ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಂದು ಬಹುಮಾನವನ್ನು ಪಡೆದಿದ್ದೆ. ಮರೀಲಿಕ್ಕೇ ಸಾಧ್ಯ ಇಲ್ಲ. ಆ ಬಹುಮಾನವನ್ನು ಕೊಡುವ ದಿನ ನನಗೆ ಹೋಗೋಕ್ಕಾಗದೇ ಇರೋ ಕಾರಣ ಶ್ರೀನಿವಾಸರಾಜು ಅವರೇ ಆ ಬಹುಮಾನದ ಅಷ್ಟೂ ಪುಸ್ತಕಗಳನ್ನು
ನನ್ನ ಮನೆಯನ್ನು ಹುಡುಕೊಂಡು ಬಂದು ನನಗೆ ಕೊಟ್ಟು ಆಶೀರ್ವಾದ ಮಾಡಿದ್ದು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡವನ್ನು ಕಟ್ಟುವ ವ್ಯಕ್ತಿಗಳು ಅಂತ ಹೇಳ್ತಂದರೆ ರಾಜರತ್ನಂ ನಂತರ ಕಂಡುಬರುವಂಥ ಹೆಸರು, ಕೇಳಿಬರುವಂಥ ಹೆಸರು ಅಂದರೆ ಶ್ರೀನಿವಾಸರಾಜು ಅವರು. ಇವರು ಕೇವಲ ಮೂಕಾಭಿನಯ, ಇಡೀ ನಾಟಕ ಒಂದೇ ಒಂದು ಸಂಭಾಷಣೆ ಇಲ್ಲ, ಆ ರೀತಿ ನಡೆಯುತ್ತೆ. ಅಂತಹ ವಿಶಿಷ್ಟವಾದ ಪ್ರಯೋಗವನ್ನು ಮಾಡಿದವರು. ಮಿಕ್ಕ ಬಣ್ಣದ ಹಕ್ಕಿ, ಕುಮಾರಿ ಸೋನಿಯಾ ಎಸ್ ಬರೆದಿರುವಂಥದ್ದು ಪ್ರಶ್ನೆ. ಈ ಕನ್ನಡ ವಾಕ್ಯವನ್ನು ತಪ್ಪಿಲ್ಲದಂತೆ ಓದಿ. ವಾಕ್ಯದ ಬದಲು ಈ ಸಲ ಒಂದು ಪುಟ್ಟ ಪದ್ಯವನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಓದಿ. ನಾನು ಓದಲ್ಲ, ನೀವೇ ಓದಬೇಕು. ಯಾರಿಗೆ ವಿಶ್ವಾಸ ಇದೆ ಮೊದಲು ಬಜರ್ ಒತ್ತಿ ಓದಿ. ಹೇಳಿ ಕೃಷ್ಣ. ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ, ಆನೆ ಕುದುರೆ ಒಂಟೆ ಲೊಳಲೊಟ್ಟೆ, ಬಲು ಸೇನೆ ಭಂಡಾರ ಲೊಳಲೊಟ್ಟೆ, ಸುತ್ತಗಲ ಕೋಟೆ ಲೊಳಲೊಟ್ಟೆ, ಉತ್ತಮ ಪ್ರಭುತ್ವ ಲೊಳಲೊಟ್ಟೆ. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ಚಂದ್ರಪ್ಪ. ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ, ಆನೆ ಕುದುರೆ ಒಂಟೆ ಲೊಳಲೊಟ್ಟೆ, ಬಲು ಸೇನೆ ಭಂಡಾರ ಲೊಳಲೊಟ್ಟೆ, ಸುತ್ತಗಲ ಕೋಟೆ ಲೊಳಲೊಟ್ಟೆ, ಉತ್ತಮ ಪ್ರಭುತ್ವ ಲೊಳಲೊಟ್ಟೆ. ಸೊನ್ನೇಗೌಡ. ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ, ಆನೆ ಕುದುರೆ ಒಂಟೆ ಲೊಳಲೊಟ್ಟೆ, ಬಲು ಸೇನೆ ಭಂಡಾರ ಲೊಳಲೊಟ್ಟೆ, ಸುತ್ತಗಲ ಕೋಟೆ ಲೊಳಲೊಟ್ಟೆ, ಉತ್ತಮ ಪ್ರಭುತ್ವ ಲೊಳಲೊಟ್ಟೆ. ಒಂದು ತಪ್ಪಾಯ್ತಲ್ಲ ಸೊನ್ನೇಗೌಡ್ರೆ ಕೊನೆಯಲ್ಲಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಂಡ್ಬಂದ್ರಿ, ಆದರೂ ಖುಷಿ ಆಯಿತು. ಮೂವರು ಚೆನ್ನಾಗಿ ಓದಿದ್ದೀರಿ. ಇಬ್ಬರಿಗಂತೂ ನಾನು ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ಕೃಷ್ಣ ಮತ್ತು ಚಂದ್ರಪ್ಪ ಅವ್ರಿಗೆ. ಯಾಕಂದರೆ ಒಂದು ಕಡೆಯೂ ತಪ್ಪು ಮಾಡದಿರೋ ಹಾಗೆ ತಾವು ಓದಿದ್ದೀರಿ. ಲೈಫ್ ಈಸ್ ಬ್ಯೂಟಿಫುಲ್ ಚಂದ್ರಪ್ಪ ಅವರಿಗೆ, ಚಾರು ವಸಂತ ಪುಸ್ತಕವನ್ನು ಕೃಷ್ಣ ಅವರಿಗೆ ಕೊಟ್ಟಿದ್ದೇವೆ. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಗ್ರಹಣ ಕಥಾ ಸಂಕಲನ, JK ಐತಾಳ್ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಅರ್ಥವತ್ತಾದ ವಾಕ್ಯವನ್ನು ಗುರುತಿಸಿ ಮತ್ತು ನಿಮ್ಮ ಉತ್ತರಕ್ಕೆ ವಿವರಣೆಯನ್ನು ನೀಡಿ. 2 ವಾಕ್ಯ ಕೊಡ್ತೇವೆ. ಆ 2 ವಾಕ್ಯದಲ್ಲಿ ಯಾವುದು ಸರಿಯಾದ ವಾಕ್ಯ ಮತ್ತು ಯಾಕೆ ಸರಿಯಾದ ವಾಕ್ಯ ಅಂತ ಹೇಳಬೇಕು. ಈಗ 2 ವಾಕ್ಯಗಳು ಬಂತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ, ಬೇಂದ್ರೆಯವರ ಕವನದ ಒಂದು ಸಾಲು. 2ನೇ ವಾಕ್ಯ ನೋಡೋಣ. ಇದು ಸಹ ಅದೇ ಹೇಳ್ತಾ ಇದೆ. ಆದರೆ 2 ವಾಕ್ಯ ಯಾಕೆ ಕೊಟ್ಟಿದ್ದೇವೆ, 2ರಲ್ಲಿ ಯಾವುದು ಸರಿ ಯಾವುದು ತಪ್ಪು ಹೇಳಿ ಕೃಷ್ಣ. ಸರ್, 2ನೇ ವಾಕ್ಯ ಸರಿ ಇದೆ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. 2ನೇದು ಸರಿ ಇದೆ. ಸರಿ ಇದೆ ಸರ್. ಮೊದಲನೇದು ಯಾಕೆ ಸರಿ ಇಲ್ಲ? ಅಲ್ಲಿ ಧ್ರುವದಲ್ಲಿ ಕ್ರೂವತ್ತಿದೆ ಸರ್ ಮೊದಲನೇದು. ಹಾಂ, ಇಲ್ಲಿ ಏನು ಸರ್? ತಪ್ಪೇನಿದೆ, ಒಟ್ಟು ಸುಳಿ ಇದೆ ಅಲ್ಲಿ. ಒಟ್ಟರೆ ಸುಳಿ ಇದೆ. ಒಟ್ಟು ಸುಳಿ ಅಂದ್ರೂ ಧ್ರುವನೇ ಬರುತ್ತಲ್ವಾ, ಇಲ್ಲೂ ಧ್ರುವ ಬರುತ್ತಲ್ವಾ? ಹೇಳಿ ಚಂದ್ರಪ್ಪ. ಇಲ್ಲಿ ರಾವತ್ ಇದೆ ಧ್ರುವನಲ್ಲಿ, ಹಾಂ, ಆದ್ದರಿಂದ ಇದೇನೇ ಸರಿ. 2ನೇದು ಇದೇ ಸರಿ. ಹೌದು. ಮೊದಲನೇದು ಯಾಕೆ ತಪ್ಪು? ಅದೇ ಒಟ್ಟು ಸುಳಿ ಇರೋದ್ರಿಂದ ಅದು ತಪ್ಪು. ಒಟ್ಟು ಸುಳಿ ತಪ್ಪ ಬಳಸಬಾರ್ದಾ? ಅಲ್ಲ, ಸಂದರ್ಭದಲ್ಲಿ ಅಲ್ಲ, ಅದು ಗೊಂದಲ. ಅದು ಸೊನ್ನೇಗೌಡ. ಸರ್, 2 ಸರಿ ಇದೆ, 2 ಉತ್ತರ ಬೆಳೆಸ್ಬೋದು ಸರ್. ಹಾಂ, ಉತ್ತರವನ್ನು ನೋಡೋಣ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ, 2ನೇದೇ ಸರಿಯಾದದ್ದು. ಗ್ರಹಣ ಕೃತಿ ಕೊಟ್ಟಿದ್ದೇನೆ ಕೃಷ್ಣ ಅವರಿಗೆ. ಯಾಕೆ ಅಂತ ಹೇಳ್ತಂದರೆ, ಧ್ರುವ ಅಂತ ಹೇಳ್ತಂದರೆ ಸ್ಥಿರವಾದದ್ದು ಅನ್ನೋ ಅರ್ಥ ಬರುತ್ತೆ. ಇದು ಅಚ್ಚ ಕನ್ನಡ ಶಬ್ದ. ಅದರ ಮೊದಲನೇದಿದೆಯಲ್ಲ ಧ್ರುವ ಅನ್ನೋದು ಕನ್ನಡದಲ್ಲಿ ಬಳಸೋಲ್ಲ. ಒಟ್ಟು ಸುಳಿ ಬಳಸಿರುವಂಥ ಧ್ರುವ ಇದೆಯಲ್ಲ, ಅದು ಸಂಸ್ಕೃತ ಮೂಲವಾಗಿರ್ತಕ್ಕಂಥ ಶಬ್ದ. ಅದು ಕನ್ನಡದಲ್ಲಿ ನಾವು ದಾಕುಂಬುದು ಕೊಟ್ಬಿಟ್ಟೆ ನಾವು ಬರೀಬೇಕಾಗುತ್ತೆ. ಅದು ಶಾಶ್ವತವಾದದ್ದು, ಸ್ಥಿರವಾದದ್ದು ಅನ್ನೋ ಅರ್ಥ ಬರುತ್ತೆ. ಈ ಧ್ರುವ ಅನ್ನೋದು ಕನ್ನಡದಲ್ಲಿ ಬಳಸೋ ಅವಕಾಶವೇ ಇಲ್ಲ. ಈಗ ಶ್ರುತಿ ಅಂತೀವಿ. ಶ್ರುತಿ ಅನ್ನೋವಾಗ ಒಟ್ಟು ಸುಳಿ ಬಳಸೋ ಹಾಗಿಲ್ಲ. ಶಾಕುಂಬು ಶೂ ಕೊಟ್ಬಿಟ್ಟು ಆಮೇಲೆ ರಾವತ್ತನ್ನು ಕೊಡಲೇಬೇಕಾಗುತ್ತೆ. ಇದನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಕನ್ನಡದಲ್ಲಿ ಇಲ್ಲದೆ ಇರೋಂಥದ್ದನ್ನು ಸೇರಿಸೋದಕ್ಕೆ ನಾವು ಹೋಗಬಾರ್ದು. ಅಂತಹ ದೊಡ್ಡ ಕನ್ನಡ ಪಂಡಿತರು ಖಂಡಿತ ನಾವಲ್ಲ. ಮುಂದಿನ ಪುಸ್ತಕ H. ಶಾಂತರಾಜ ಐತಾಳ್ ಬರೆದ ಬಿಂಕ ಬಿಡಿ ನಕ್ಕು ಬಿಡಿ ಎನ್ನುವ ಪುಸ್ತಕ. ಪ್ರಶ್ನೆ. ಅವಧೇಶ್ವರಿ ಕಾದಂಬರಿಯನ್ನು ಬರೆದ ಈ ಸಾಹಿತಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಕೀರ್ತಿನಾಥ ಕೂರ್ತಕೋಟಿ. ಹೇಳಿ ಚಂದ್ರಪ್ಪ. ಅದೇ ಉತ್ತರವಾ? ಆಯ್ಕೆ 2. ಗೋವಿಂದಾಚಾರ್ಯ ಭೀಮಾಚಾರ್ಯ ಜೋಶಿ. ಆಯ್ಕೆ 3.
ಶಂಕರ ಬಾಳಾದೀಕ್ಷಿತ ಜೋಶಿ. ಆಯ್ಕೆ 4 ಶಂಕರ ಮೊಕಾಶಿ ಪುಣೇಕರ್. ಹೇಳಿ ಸೊಣೇಗೌಡ. ಶಂಕರ ಮೊಕಾಶಿ ಪುಣೇಕರ್. ಆಯ್ಕೆ 4 ಉತ್ತರವನ್ನು ನೋಡೋಣ. ಶಂಕರ ಮೊಕಾಶಿ ಪುಣೇಕರ್ ಉತ್ತರ ಸರಿಯಾಗಿದೆ. ಬಿಂಕ ಬಿಡಿ ನಕ್ಕು ಬಿಡಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಸೊನ್ನೇಗೌಡ ಅವರಿಗೆ. ಶಂಕರ ಮೊಕಾಶಿ ಪುಣೇಕರ್ ಅವರು ಹೆಸರೇ ಹೇಳಿದ ಹಾಗೆ ಪುಣೆಯಲ್ಲಿದ್ದರು. ಅವರು ಕನ್ನಡ ಭಾಷೆಯನ್ನು ಅಸೀಮವಾಗಿ ಪ್ರೀತಿಸ್ತಾ ಇದ್ದಂಥ ವ್ಯಕ್ತಿ ಇವರು. ಹೆಚ್ಚು ಬರೆದಿಲ್ಲ, ಆದರೆ ಬರೆದದ್ದೆಲ್ಲ ಮುತ್ತು ರತ್ನಗಳೇ ಇವರು ಬರೆದದ್ದು. ಗಂಗವ್ವ ಗಂಗಮಾಯಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ಒಂದು ಪುಟ್ಟ ಕಾದಂಬರಿ ಅದು. ಹಾಗೆಯೇ ನಟನಾರಾಯಣಿ ಮತ್ತು ಅವಧೇಶ್ವರಿ ಅಂತೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಡ್ತು ಕನ್ನಡಕ್ಕೆ. ಮಾಯಿಯ 3 ಕಥೆಗಳು, ಇಷ್ಟೇ ಕಾದಂಬರಿಗಳು ಬರೆದಿರೋದು. ಗಂಗವ್ವ ಗಂಗಮಾಯಿ, ನಟನಾರಾಯಣಿ, ಅವಧೇಶ್ವರಿ ಹಾಗೂ ಮಾಯಿಯ 3 ಮುಖಗಳು. ಸಾಕಷ್ಟು ವಿಮರ್ಶೆಗೆ ಸಂಬಂಧಪಟ್ಟ ಕೃತಿಗಳನ್ನು ಬರೆದಿದ್ದಾರೆ. ಆದರೆ ಇವುಗಳನ್ನು ನಾವು ಓದಲೇಬೇಕು. ಓದದೇ ಇದ್ದರೆ ಪುಣೇಕರ್ಗೆ ನಷ್ಟ ಅಲ್ಲ, ನಮಗೆ ನಷ್ಟ. ಹಾಗಾಗಿ ಖಂಡಿತ ಒಮ್ಮೆ ಓದೋಣ. ಶ್ರೀ ರಾಮಕೃಷ್ಣಮಯ್ಯ ಮಾಸ್ಟರ್ ಮಹಾಶಯ ಸಂಧ್ಯಾ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ. ಗೀತೆಯನ್ನು ಆಲಿಸೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಸೊನ್ನೇಗೌಡ ಅವರು ಬಜರ್ ಒತ್ತಿದ್ದಾರೆ. ಎಚ್ ಎಸ್ ವೆಂಕಟೇಶ್ ಮೂರ್ತಿ. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ಗೋಪಾಲಕೃಷ್ಣ ಅಡಿಗ, ಬೆಟಗೇರಿ ಕೃಷ್ಣ ಶರ್ಮಾ, ಸಿದ್ದಯ್ಯ ಪುರಾಣಿಕ, ಅನಸೂಯ ಶಂಕರ್. ಕೃಷ್ಣ ಅವರೇ? ಗೋಪಾಲಕೃಷ್ಣ ಅಡಿಗ ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಸಿದ್ದಯ್ಯ ಪುರಾಣಿಕ ಆಗಿತ್ತು. ಈಗ 3 ಪುಸ್ತಕವನ್ನು ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಯೋಗಕ್ಷೇಮ ಸಮಾಚಾರ, ಕುಶನಲ್ಲ ಕುಂಬಾರ, ನದಿಯ ನೀರು ಉಕ್ಕಿ ಹರಿಯುತ್ತಿದೆ. 1 ನಿಮಿಷದ ಅವಕಾಶ. ಬಜರುತ್ತಿದ್ದಾರೆ ಕೃಷ್ಣ. 1 ಉತ್ತರ ಕುಶಲೋಪರಿ. 3 ಶಬ್ದ ಸಿಗ್ತಾ? 1 ಸಿಕ್ಕಿದೆ. ಅಲ್ಲೇ ಗೊಂದಲ ಆಗಿದೆ. ಸೊಣೇಗೌಡ ಹಾಗೂ ಚಂದ್ರಪ್ಪ, ಕೃಷ್ಣ ಅವರು ಒಳ್ಳೆ ಸುಳುಹನ್ನು ಕೊಟ್ಟಿದ್ದಾರೆ. ಸುಧಾರಿಸೋಕ್ಕಾಗುತ್ತಾ ನೋಡಿ. 1ನೇ ಶಬ್ದವನ್ನು ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಕ್ಷೇಮ ಸಮಾಚಾರ ಅಂದರೆ 6 ಆಗೋಯ್ತು. ಅಲ್ಲಿರೋದು 5ನೇ ಮನೆ ಅಲ್ವಾ? 1 ಉತ್ತರ. 1ನೇ ಶಬ್ದ ಕುಶಲ ವಾರ್ತೆ, ಸಮಾಚಾರ ಅಂತಿದೆಯಲ್ಲ ವಾರ್ತೆ. ಈಗ 2ನೇದಕ್ಕೆ ಉತ್ತರ ಕೊಡಿ. ಕುಶನಲ್ಲ ಕುಂಬಾರ. ಉತ್ತರವನ್ನು ನೋಡೋಣ. ಕುಶವ ಸ್ವಲ್ಪ ಅಪರೂಪದ ಶಬ್ದ ಇದು. ನದಿಯ ನೀರು ಉಕ್ಕಿ ಹರಿಯುತ್ತಿದೆ. ಮೊದಲಿಗೆ ಸೊನ್ನೇಗೌಡ, ಆನಂತರ ಕೃಷ್ಣ. ಪ್ರವಾಹ. ಕೃಷ್ಣ? ಪ್ರವಾಹ. ಉತ್ತರವನ್ನು ನೋಡೋಣ. ಪ್ರವಾಹ ಉತ್ತರ ಸರಿಯಾಗಿದೆ. ಪ್ರಸಾದವಾಣಿ ಶಿವಪ್ರಸಾದ್ ಕರ್ಜಗಿ ಬರೆದಂಥ ಪುಸ್ತಕ ಸೊನ್ನೇಗೌಡ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಕೃಷ್ಣ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ಜೋಡು ನುಡಿಯನ್ನು ನೀಡಿ. ಹಾಸಿಗೆ. ಮುಂದಿನ ಪ್ರಶ್ನೆ:
ಜೋಡಿ ಪದವನ್ನು ನೀಡಿ. ಕೈ, ಕಾಲು, ಕಾಲು. ಮುಂದಿನ ಪ್ರಶ್ನೆ. ತತ್ಸಮ ತದ್ಭವವನ್ನು ನೀಡಿ. ಪರ್ವ, ಗರ್ವ, ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ. ಉದಯ, ಮುಳುಗು, ಮುಂದಿನ ಪ್ರಶ್ನೆ. ಅಗ್ನಿ ಪದಕ್ಕೆ ಸಮಾನಾರ್ಥಕ ಪದವನ್ನು ನೀಡಿ. ಪಾವಕ, ಶ್ರಾವಕ, ಪಾವಕ, ಪಾವಕ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಜೋಡು ನುಡಿಯನ್ನು ನೀಡಿ. ಹಾಸಿಗೆ, ಗೀಸಿಗೆ. ತಾವು ಉತ್ತರ ಕೊಟ್ಟಿಲ್ಲ. ಎರಡನೇ ಪ್ರಶ್ನೆಗೆ ಉತ್ತರ ಕೈ, ಕಾಲು ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಪರ್ವ ಸಂಸ್ಕೃತ ಶಬ್ದ, ಹಬ್ಬ ಅನ್ನೋದು ಕನ್ನಡ ಶಬ್ದ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಉದಯ ಅಂದರೆ ಅಸ್ತ ಆಗುತ್ತೆ. ಮುಳುಗು ಅನ್ನೋದು ಅರ್ಥ ಇದೆ, ಆದರೆ ಅದು ವಿರುದ್ಧಾರ್ಥಕ ಪದ. ಅಂದರೆ ಉದಯ ಅಂದ ಕೂಡಲೇ ಉದಯಾಸ್ತಮಾನ ಅಂತಲೂ ನಾವು ಕರಿತೇವೆ. ಐದನೇ ಪ್ರಶ್ನೆಗೆ ಉತ್ತರ ಪಾವಕ ಸರಿಯಾಗಿದೆ. ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಸೊನ್ನೇಗೌಡ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಜೋಡು ನುಡಿಯನ್ನು ನೀಡಿ. ಪುಸ್ತಕ, ಗಿಸ್ತಕ, ಗಿಸ್ತಕ, ಗಿಸ್ತಕ. ಎರಡನೇ ಪ್ರಶ್ನೆ. ಜೋಡಿ ಪದವನ್ನು ನೀಡಿ. ಬೆಟ್ಟ, ಬೆಟ್ಟ, ಗುಟ್ಟ, ಬೆಟ್ಟ, ಗುಡ್ಡ. ಮೂರನೇ ಪ್ರಶ್ನೆ. ತತ್ಸಮ ತದ್ಭವ. ನಿತ್ಯ, ಸತ್ಯ, ಸತ್ಯ. ನಾಲ್ಕನೇ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ. ಜ್ಞಾನ, ಅಜ್ಞಾನ, ಅಜ್ಞಾನ. ಐದನೇ ಪ್ರಶ್ನೆ. ಅಡವಿ ಪದಕ್ಕೆ ಸಮಾನಾರ್ಥಕ ಪದವನ್ನು ನೀಡಿ. ವಿಪಿನ, ಕಪಿನ. ವಿಪಿನ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಜೋಡು ನುಡಿ ಪುಸ್ತಕ, ಗಿಸ್ತಕ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಬೆಟ್ಟ, ಗುಡ್ಡ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ನಿತ್ಯ ಅಂದರೆ ನಿತ್ಯ ಅಂತ ಅಚ್ಚ ಕನ್ನಡದಲ್ಲಿ ನಾವು ಹೇಳ್ತೇವೆ, ಇದು ತದ್ಭವ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಜ್ಞಾನ, ಅಜ್ಞಾನ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಉತ್ತರ ವಿಪಿನ ಅನ್ನೋದನ್ನು ಸರಿಯಾದ ಅರ್ಥ ಉತ್ತರ ಕೊಟ್ಟಿದ್ದೀರಿ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಚಂದ್ರಪ್ಪ ಅವರು ಸಿದ್ಧವಾಗಿದ್ದಾರಾ? ಹಾಂ. ಮೊದಲ ಪ್ರಶ್ನೆ. ಜೋಡು ನುಡಿಯನ್ನು ನೀಡಿ. ಬೀಗರು, ಬೀಗರು ನೆಂಟರು, ನೆಂಟರು. ಮುಂದಿನ ಪ್ರಶ್ನೆ. ಜೋಡಿ ಪದವನ್ನು ನೀಡಿ. ಹಣ್ಣು, ಹಣ್ಣು ಗಿಣ್ಣು, ಹಾಂ, ಹಣ್ಣು ಗಿಣ್ಣು, ಹಣ್ಣು ಹಂಪಲು, ಹಣ್ಣು ಹಂಪಲು. ಹಣ್ಣು ಹಂಪಲು. ಮೂರನೇ ಪ್ರಶ್ನೆ. ತತ್ಸಮ ತದ್ಭವ. ಅಕ್ಷರ, ಸಂಸ್ಕೃತ ಭಾಷೆ ಇದು ಅಕ್ಷರ ಅನ್ನೋದು, ಕನ್ನಡದಲ್ಲಿ ಏನಾಗುತ್ತೆ ಅಂತ. ನಾಲ್ಕನೇ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ. ಅಪರಾಧ, 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 ಅಪರಾಧ ಕೃತ್ಯ. ಮುಂದಿನ ಪ್ರಶ್ನೆ. ಅಶ್ವ ಪದಕ್ಕೆ ಸಮಾನಾರ್ಥಕ ಪದವನ್ನು ನೀಡಿ. ಹರಿಹರ, ಅರ. ಉತ್ತರವನ್ನು ನೋಡ್ತಾ ಹೋಗೋಣ. ಜೋಡು ನುಡಿ ಬೀಗರು, ಬಿಜ್ಜರು ಅಂತ ಹೇಳ್ತೇವೆ. ಇಲ್ಲಿ ಜೋಡು ನುಡಿ, ಜೋಡು ಶಬ್ದಕ್ಕೆ ಏನು ಅರ್ಥ ವ್ಯತ್ಯಾಸ ಅಂತ ತಿಳ್ಕೋಬೇಕು. ಮೊದಲನೇ ಪ್ರಶ್ನೆಗಳೆಲ್ಲ ಬಂತಲ್ಲ, ಅಲ್ಲಿ ಮೊದಲ ಶಬ್ದಕ್ಕೆ ಅರ್ಥ ಇರುತ್ತೆ, ಎರಡನೇ ಶಬ್ದಕ್ಕೆ ಇರೋಲ್ಲ. ಪುಸ್ತಕ ನಮಗೆಲ್ಲ ಗೊತ್ತು, ಅರ್ಥವಾಗುತ್ತೆ. ಗಿಸ್ತಕ ಅಂದರೆ ಏನು ಅರ್ಥ ಇಲ್ಲ ಅದಕ್ಕೆ, ಆದರೆ ಜೋಡಿ ನುಡಿಯಾಗಿ ನಾವು ಬಳಸ್ಕೊಂಡು ಬರ್ತೇವೆ ಅದನ್ನು, ಅದು ಜೋಡಿ ನುಡಿ. ಬೀಗರು ಗೊತ್ತು ನಮಗೆ, ಬಿಜ್ಜರು ಅಂದರೆ ಏನು ಅರ್ಥ ಇಲ್ಲ ಅದಕ್ಕೆ, ಆದರೆ ಪ್ರಯೋಗ ಉಂಟು. ಎರಡನೇ ಪ್ರಶ್ನೆ. ಹಣ್ಣು ಹಂಪಲು ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅಕ್ಷರಾಗೆ ಅಕ್ಕರ ಅಂತ ಹೇಳ್ತಾರೆ ಕನ್ನಡದಲ್ಲಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಪರಾಧ, ನಿರಪರಾಧ ಸರಿಯಾದ ಉತ್ತರ ಆಗಿತ್ತು. ಐದನೇ ಪ್ರಶ್ನೆಗೆ ಉತ್ತರ ಹರಿ, ಹರಿ ಅಂದರೆ ಅಶ್ವ, ಕುದುರೆ ಎನ್ನುವ ಅರ್ಥ ಬರುವಂತಹ ಶಬ್ದ. ಎಷ್ಟು ಸರಿ ಉತ್ತರ ಕೊಟ್ಟರೆ? ಒಂದೇನಾ? ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಕೃಷ್ಣ ಬಿ ಅವರಿಗೆ ದೊರೀತಾ ಇದೆ 4 ಪುಸ್ತಕಗಳನ್ನು ಸ್ವೀಕರಿಸಿ. ಅಭಿನಂದನೆಗಳು. ಸೊನ್ನೇಗೌಡ ಅವರಿಗೆ 3, 4, 7 ಪುಸ್ತಕ ತಮಗೆ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು.
ಚಂದ್ರಪ್ಪ ಅವರಿಗೆ 2 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಕನ್ನಡ ಭಾಷಾ ಸಂಪತ್ತನ್ನು ನೆನೆಸ್ಕೊಂಡ್ರೆ ಆಶ್ಚರ್ಯವೂ ಆಗುತ್ತೆ, ಖುಷಿಯೂ ಆಗುತ್ತೆ, ಹಾಗೆ ಭಯವೂ ಆಗುತ್ತೆ. 10,000 ಗಾದೆಗಳಿವೆಯಂತೆ ಕನ್ನಡದಲ್ಲಿ. 10,000 ಗಾದೆಗಳಲ್ಲಿ 1,000 ಗಾದೆಯನ್ನು ಕಲ್ತ್ಕೊಂಡ್ಬಿಟ್ರೆ ನಮ್ಮ ಜೀವನ ಪಾವನವಾಗುತ್ತೆ. ಮಕ್ಕಳಿಗೆ ಈ ಶ್ರೀಮಂತಿಕೆಯನ್ನು ಹಂಚಬೇಕು. ನಾವು ಹಂಚೋಣ ಅಲ್ವಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.